ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ.ಎನ್. ರವಿಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಸಂಭ್ರಮಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ.ಎನ್. ರವಿಕುಮಾರ್ ಅವರ ನೇತೃತ್ವದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟ ನಗರದ ಹೊರವಲಯದ ಅಂಡಿಗನಾಳ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ಹುಟ್ಟುಹಬ್ಬ ಸಮಾರಂಭವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ರವಿಕುಮಾರ್ ಹಾಗೂ ಸಂಸದರಾದ ಮಲ್ಲೇಶ್ ಬಾಬು ಹಾಗೂ JDS ಮುಖಂಡರುಗಳು ಸಮಾರಂಭವನ್ನು ಉದ್ಘಾಟಿಸಿದರು. ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದ ಮೇಲೂರು ಬಿ.ಎನ್. ರವಿಕುಮಾರ್ ಅವರು ಮಾತನಾಡಿ, ಈ ಕ್ಷೇತ್ರದಲ್ಲಿ ನನ್ನ ಅವಧಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ. ಇನ್ನು ಮುಂದೆನೂ ಸಹ ಇದರ ಜವಾಬ್ದಾರಿಯನ್ನು ಹೊತ್ತು ಈ ಸೇವೆ ಮಾಡೋದರಲ್ಲಿ ನನಗೆ ತೃಪ್ತಿ ತಂದಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಉತ್ತಮ ಅಂಕ ಗಳಿಸಿದ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ.ಎನ್. ರವಿಕುಮಾರ್, ಸಂಸದರಾದ ಮಲ್ಲೇಶ್ ಬಾಬು, ಚಿಮ್ಮೂಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಉಜಗೂರು ರಾಮಯ್ಯ, JDSನ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್, ಮೇಲೂರು ಬ್ಯಾಂಕ್ ಮಂಜುನಾಥ್, ತಾದೂರು ರಘು, ಇನ್ನು ಅನೇಕ JDSನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಗೂ ದೇವೇಗೌಡರ ಅಭಿಮಾನಿ ಬಳಗದವರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ದೇವೇಗೌಡರವರ ಜನ್ಮದಿನಾಚರಣೆಯ ಪ್ರಯುಕ್ತ ತಾಲೂಕಿನ ಎಲ್ಲ ಮುಖಂಡರುಗಳು ಅನೇಕ ಬಾರಿ ಹೇಳಿದ್ದಾರೆ. ಅದೇ ರೀತಿ ಅವರು ಏನು ನುಡಿದಿದ್ದಾರೆ, ನಡ್ಕೊಂತಾ ಇದ್ದಾರೆ. ಇವತ್ತು ಎಲ್ಲ ಶಿಕ್ಷಕರಿಗೆ ಮತ್ತೊಂದು ಬಾರಿ ತಾಲೂಕಿನ ಜನತೆ ಪರವಾಗಿ ವಂದನೆಗಳನ್ನ ಹೇಳ್ತಾ, ತಮ್ಮ ಸೇವೆ ಅಮೋಘವಾದಂತಹ ಸೇವೆ ಇದೇ ರೀತಿ ಸದಾ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಮತ್ತೊಂದು ಪ್ರತಿ 15,000 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾ ಇದ್ದಾರೆ. ನಮ್ಮ ಸಂಬಳದಲ್ಲಿ ಹೆಚ್ಚು ಇತರ ಶಿಕ್ಷಕರು ನಮ್ಮ ಮಕ್ಕಳ ಏನು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಏನು ಕಷ್ಟಪಟ್ಟು ದುಡಿದಿದ್ದಾರೆ ಅವರಿಗೆ ಪ್ರೋತ್ಸಾಹ ಧನ ಶಾಸಕರು ನೀಡ್ತಾ ಇದ್ದಾರೆ. ಹುಟ್ಟು ಹಾಕಲಿ, ಈ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ಬರಲಿ ಅಂತ ಮಾತನ್ನು ಹೇಳ್ತಾ, ಇಂಥ ಶಿಕ್ಷಕರಿಗೆ ಮತ್ತೊಂದು ಸಾರಿ ಸಾಷ್ಟಾಂಗವಾದಂತಹ ನಮಸ್ಕಾರಗಳನ್ನ ಹೇಳ್ತಾ ಅವರು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರವರ 94ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ಕೋಲಾರ ಸಂಸದರಾದಂಥ ನಮ್ಮ ಮಲ್ಲೇಶಣ್ಣವರು, ಗೋವಿಂದರಾಜಣ್ಣವರು ಒಂದು ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 4 ಜನಕ್ಕೆ ಅನುಕೂಲ ಆಗೋ ಅನ್ನೋ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಮಕ್ಕಳಿಗೆ ಇವತ್ತು ಮೊದಲನೇ ಬಹುಮಾನ 1 ಲಕ್ಷ, ಎರಡನೇ ಬಹುಮಾನ 50,000, ಮೂರನೇ ಬಹುಮಾನ 25,000 ಅಂತ ಶಾಲೆ ಪ್ರಾರಂಭಕ್ಕೆ ಮುಂಚೆನೇ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಅದರ ಪ್ರಕಾರ ಇವತ್ತು ಆ ಒಂದು ಕಾರ್ಯಕ್ರಮ ಮತ್ತು ಆ ಶಾಲೆ ಅತಿ ಹೆಚ್ಚಿನ ಅಂಕ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥ ಶಿಕ್ಷಕರಿಗೂ ಸಹ ಒಂದು ಗೌರವಧನ ಕೊಡ್ತಕ್ಕಂಥದ್ದು, ಅವ್ರಿಗೂ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಸೆಟ್ಟಹಳ್ಳಿ ಪಂಚಾಯತಿಗೆ ಸೇರ್ತಕ್ಕಂಥ ಗ್ರಾಮದ ಮೊನ್ನೆ ಸಿಡಿಲಿಗೆ ಒಬ್ಬ ರೈತನು ಇವತ್ತು ಪ್ರಾಣ ಹೋಗಿದ್ದಂಥದ್ದನ್ನು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಆ ಕುಟುಂಬವನ್ನು ಇವತ್ತು ಕೂರಿಸಿ ಇವತ್ತು ಅವರಿಗೆ ಒಂದು ಆರ್ಥಿಕವಾಗಿ ನಾವು ಸಹಾಯ ಮಾಡ್ತಕ್ಕಂಥದ್ದು. ಏನು ಇವತ್ತು ನಮ್ಮ ಚಿಲಕಲ್ನೇರ್ಪು ಗ್ರಾಮದಲ್ಲಿ ಸಹ ಮೊನ್ನೆ ಒಂದು ಅಪಘಾತದಲ್ಲಿ ತಂದೆ ಮತ್ತು ಮಕ್ಕಳು ಸುಮಾರು 4 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಅವ್ರಿಗೂ ಸಹ
ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರಿಗೂ ಇವತ್ತು ಒಂದು ಸನ್ಮಾನವನ್ನು ಮಾಡಿ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ಕುಮಾರಣ್ಣ ಅವರು ಮತ್ತೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಯಾವ ಥರ ಬಯಸ್ತೀರಿ? ಇವತ್ತು ನಮ್ಮ ಕರ್ನಾಟಕ JDS ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಏನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಒಂದು ಆಡಳಿತವನ್ನು ನಾವು ಗಮನಿಸಿದಾಗ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಉತ್ತಮ ಆಡಳಿತ, ಉತ್ತಮ ಕೆಲಸ, ಉತ್ತಮ ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥ ಒಬ್ಬ ನಾಯಕರು ಯಾರಾದರೂ ಇದ್ದರೆ ಅದು ನಮ್ಮ ಕುಮಾರಣ್ಣವರು. ಇವತ್ತು ಕುಮಾರಣ್ಣವ್ರಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಇವತ್ತು ಅವ್ರದ್ದೇ ಆದ ಒಂದು ಶಕ್ತಿ ಇದೆ. ಮುಂದೆ ಬರ್ತಕ್ಕಂಥ 2028 ವಿಧಾನಸಭೆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ NDA ಪಕ್ಷ ಅಧಿಕಾರಕ್ಕೆ ಬರ್ತದೆ. ಕೇಂದ್ರದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಇವತ್ತು ಕುಮಾರಣ್ಣವ್ರ ಮೇಲೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಅವರು ಕೇಂದ್ರ ಸಚಿವರಾಗಿ 2 ವರ್ಷಗಳ ಕಾಲ ಅವರು ಇವತ್ತು ಒಂದು ಆಡಳಿತವನ್ನು ಗಮನಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಇಡೀ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇವತ್ತು ಆರ್ಥಿಕ ಸುಧಾರಣೆ, ಇವತ್ತು ಆರ್ಥಿಕ ಕಟ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಿರೋದ್ರಿಂದ ಈ ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಡಬೇಕಾದ್ರೆ ಅದು ಕುಮಾರಣ್ಣವ್ರು ಅಂತೇಳಿ ಕೇಂದ್ರ ನಾಯಕರು ಈಗಾಗಲೇ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದವರು JDS ಪಕ್ಷದವರು ಏನು ಮೊನ್ನೆ 2024 ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ 143 ಕ್ಷೇತ್ರಗಳಲ್ಲಿ ಇವತ್ತು NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಇದೇ ರೀತಿ ನಾವು 2028 ಚುನಾವಣೆಯಲ್ಲಿ ನಾವು ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು 100ಕ್ಕೆ 100,000 ಸತ್ಯ ಅಂತ ನಾನು ಹೇಳಕ್ಕೆ ಸರ್, ಪ್ರಸ್ತುತ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು JDS ಶಾಸಕರ ಕ್ಷೇತ್ರಕ್ಕೆ ಅನುದಾನ ಅಭಿವೃದ್ಧಿ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿಗಳು ನಾನು ಹೇಳೋಂಥದ್ದಿಲ್ಲ, ಜನ ಹೇಳ್ತಾ ಇದ್ದಾರೆ. ನಾವು ಪ್ರಾಮಾಣಿಕತೆಯಿಂದ ಇವತ್ತು ಯಾವ್ಯಾವ ರೀತಿಯಲ್ಲಿ ನಮ್ಗೆ ಅನುದಾನ ಸಿಗ್ತೈತೆ ಆ ಒಂದು ರೀತಿಯಲ್ಲಿ ಸಂಬಂಧಪಟ್ಟಂಥ ಸಚಿವರನ್ನ ನಾವು ಅವ್ರ ಗಮನಕ್ಕೆ ತಂದು ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗ್ತಾಯಿದೆ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ಏನು ಅವ್ರ ಗ್ಯಾರಂಟಿಗಳಂತ ಘೋಷಣೆ ಮಾಡೋದನ್ನು ನಾವು ಗಮನಿಸಿದಾಗ ಇವತ್ತು ಅಭಿವೃದ್ಧಿ ಅನ್ನೋದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟ. ಸರ್, ಈಗ ದೇವೇಗೌಡರನ್ನ ರಾಜ್ಯಸಭೆ ಸದಸ್ಯರು ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ರಿ, ಅಂದರೆ NDA ಅವರೆಲ್ಲ ಸಹಕಾರ ಕೊಡಬೇಕು ಅಂತ. ಅವರ ಅವಶ್ಯಕತೆ ರಾಜ್ಯಕ್ಕೆ ಎಷ್ಟಿದೆ ಸರ್? ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಸಾಹೇಬರ ಶಕ್ತಿ ಏನಂದರೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಇವತ್ತು 16ನೇ ಶತಮಾನದಾಗ ನಡೆದ ಇತಿಹಾಸ ನಾವು ಈಗ ಹೇಳ್ತಾ ಇದ್ದೀವಿ. ಇತಿಹಾಸ ಮುಂದೆ ಹೇಳೋಂಥ ಕೆಲಸಗಳು ಅವ್ರು ಮಾಡಿದ್ದಾರೆ. ಇವತ್ತು ಅವ್ರನ್ನ ಈ ಕರ್ನಾಟಕ ರಾಜ್ಯದಿಂದ ಮುಂದಿನ ತಿಂಗಳು ನಡೀತಕ್ಕಂಥ ರಾಜ್ಯಸಭೆ ಚುನಾವಣೆ ಆಯ್ಕೆ ಮಾಡಿ ಕಳಿಸಿದರೆ ಅದು ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ಹೆಮ್ಮೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅದು ಮುಖ್ಯವಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ಆಗ್ಬೋದು, ಇವತ್ತು ರೈತರಿಗೆ ಸಂಬಂಧಪಟ್ಟಂತೆ ಆಗ್ಬೋದು. ಎಲ್ಲ ರೀತಿಯಲ್ಲೂ ದೇವೇಗೌಡರು ಸಾಹೇಬರು ಆ ಪಾರ್ಲಿಮೆಂಟಲ್ಲಿ ಮಾತಾಡಿ ಈ ರಾಜ್ಯಕ್ಕೆ ಅನುದಾನಗಳು ತರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಯೋಜನೆಗಳು ತರ್ತಕ್ಕಂಥ ಕೆಲಸ ದೇವೇಗೌಡರು ಸಾಹೇಬರು ಮಾಡ್ತಾರಂಥ ನಂಬಿಕೆಯಿಂದ ಇವತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ವೇದಿಕೆ ಮುಖಾಂತರ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಒಂದು ಗಮನ ಹರಿಸ್ತಕ್ಕಂಥ ವಿಚಾರ ಏನಂದರೆ 2024 ಲೋಕಸಭಾ ಚುನಾವಣೆ ಮೊದಲನೇ ಹಂತ, 2ನೇ ಹಂತ. ಮೊದಲನೇ ಹಂತ ಹಳೆ ಮೈಸೂರು ಭಾಗ. ದೇವೇಗೌಡರು ಸಾಹೇಬರು ಮೈಸೂರಲ್ಲಿ ಒಂದು ಸಭೆಯಲ್ಲಿ ಮಾತಾಡಿದರು, ಚಿಕ್ಕಬಳ್ಳಾಪುರದ ಒಂದು ಸಭೆಯಲ್ಲಿ ಮಾತಾಡಿದರು. ಈ 2 ಸಭೆಯಲ್ಲಿ ದೇವೇಗೌಡರು ಒಂದು ಭಾಷಣದಿಂದ 14 ಜನ ಅಭ್ಯರ್ಥಿಗಳಲ್ಲಿ 12 ಜನ ಗೆದ್ದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಗಮನದಲ್ಲಿಟ್ಕೊಂಡು 2ನೇ ಹಂತದಲ್ಲಿ ನಡೆದಂಥ 14 ಕ್ಷೇತ್ರಗಳಲ್ಲಿ ಬರೀ 7 NDA ಅಭ್ಯರ್ಥಿಗಳಲ್ಲಿ ಗೆದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮುಂದೆ ಇವತ್ತು ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಇವತ್ತು ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವೇಗೌಡರು ಸಾಹೇಬ್ರನ್ನ ಇವತ್ತು ಅವರನ್ನ ಮುಂದಿನ ತಿಂಗಳು ನಡೀತಕ್ಕಂಥ ರಾಜ್ಯಸಭೆ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ಮತ್ತೊಮ್ಮೆ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣ, ಒಂದು ನಿಮಿಷ ಬರೋಣ.
ಸಮುದ್ರನೋ ಇಲ್ಲಾಂದರೆ ಓಷನ್ ಅಂತೀರೋ, ಓಷನ್ ಆಫ್ ನಾಲೆಡ್ಜ್ ಅಂತಿರೋ, ಅದು ಕಡಿಮೆ ಅನಿಸುತ್ತೆ. ಯಾಕೆಂದರೆ ಒಂದು ಸತಿ ಶಿಡ್ಲಘಟ್ಟ ರವಿ ಅಣ್ಣವರು ಮತ್ತು ನಾನು ಅವರು ಒಂದು ತಂಡ ಕರ್ಕೊಂಡು ದೆಹಲಿಗೆ ಬಂದಿದ್ದರು. ನೀರಾವರಿ, ಕೃಷ್ಣಾ ನದಿ ನೀರು ಬೇಕು ಅಂತ. ಆವತ್ತು ಮಾತಾಡ್ತಾ ಇರುವಾಗ ಸುಮಾರು 2 ಗಂಟೆ ಕಾಲ ದೇವೇಗೌಡರು ಸಾಹೇಬರು ಮಾತಾಡ್ತಾ ಇದ್ರು. ಎಳೆಯಾಗಿ ಕಾವೇರಿ ಬಗ್ಗೆ, ಕೃಷ್ಣಾ ನದಿ ಬಗ್ಗೆ, ತುಂಗಭದ್ರಾ ಬಗ್ಗೆ ಏನೇನು ಹೇಳಬೇಕಾಗಿತ್ತೋ ಎಲ್ಲ ಹೇಳಿ ಕೊನೆಗೆ ಇದು ಏನಾದರೂ ಸಾಧ್ಯ ಆಗುತ್ತೆ ಅಂದರೆ ಅದು ಈ ಇರುವ ಪ್ರಧಾನಮಂತ್ರಿಗಳು ಮೋದಿಯಿಂದ ಹಾಗೇ ಆಗುತ್ತೆ. ನೀವು ಏನು ಈ ನಿಟ್ಟಿನಲ್ಲಿ ನೀವು ಎಲ್ಲ ಶಾಸಕರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ಏನು ಬಂದು ನನ್ನ ಮಾತಾಡ್ತಾ ಇದ್ದೀರೋ ಅದು ಸಾಧ್ಯವಾಗುತ್ತೆ. 2028 ಅದು ಮಾಡೇ ಮಾಡ್ತೀನಿ ಅಂತ ಒಂದು ನಂಬಿಕೆ ನಮ್ಗೆ ಕೊಟ್ಟರು. ಅದೇ ನಿಟ್ಟಿನಲ್ಲಿ ಏನು ಅವರು ಪ್ರಧಾನಮಂತ್ರಿಗಳಾಗಿದ್ದರೋ, ಮುಖ್ಯಮಂತ್ರಿಗಳಾಗಿದ್ದೋ ಆ ಕಾಲದಲ್ಲಿ ಏನೇನು ಕೆಲಸಗಳಾಗಿದೆಯೋ ಅಂತ ನಾವು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಎಂತಹ ಕೆಲಸ ಮಾಡಿದ್ರು ಅಂತ. ಇವಾಗ ಏನು ಮೆಟ್ರೋ ಅಂತ ಏನು ಅಂತೀವೋ ನಾವು, ಅದು ದಿಲ್ಲಿಯಲ್ಲಿ ಶುರು ಮಾಡಿದ್ದು ಪ್ರಧಾನಮಂತ್ರಿಗಳು ಆದಾಗ ನಮ್ಮ ದೇವೇಗೌಡರು ಸಾಹೇಬರು. ಅದು ಇವತ್ತವರೆಗೂ ಯಾರು ಹೇಳಕ್ಕೆ ಅಂದರೆ ಪ್ರಚಾರ ಮಾಡೋಕ್ಕೆ ಯಾರಿಗೂ ಆಗಿಲ್ಲ. ಆದರೆ ಸುಮಾರು ಒಂದು 6 ತಿಂಗಳ ಹಿಂದೆ ಮತ್ತೆ ಹೊಸ ಲೈನ್ ಏನೋ ಒಂದು ಆಗ್ತದೆ. ಆವಾಗ ದೇವೇಗೌಡರು ಸಾಹೇಬರು ಅದೇ ಮೆಟ್ರೋ ಲೈನಲ್ಲಿ ಹೋಗಿ ಹೆಂಗಿದೆ ನಾನು ಶುರು ಮಾಡಿದ್ದು ಮೆಟ್ರೋ ಲೈನು ಅಂತ ಹೋದಾಗ ಆವಾಗ ಅರ್ಥ ಆಯಿತು. ಆವಾಗ ಸ್ವಲ್ಪ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬಂತು ಅವರು ಪ್ರಧಾನಮಂತ್ರಿಗಳಿದ್ದಾಗ. ಜಮ್ಮು ಕಾಶ್ಮೀರಲ್ಲಿ ಒಂದು ಸತಿ ಅವರು ಓಪನ್ ಜೀಪಲ್ಲಿ ಒಂದು ವಿಸಿಟ್ ಮಾಡ್ತಾರೆ. ಪ್ರಧಾನಮಂತ್ರಿಗಳಾದಾಗ ಏನು ಇವಾಗ ಸ್ಪೆಷಲ್ ಫೋರ್ಸಸ್ ಅಂತೆಲ್ಲ SPG ಅಂತ ಏನು ಹೇಳ್ತಾರೋ, ಆವಾಗ ಇದು ಆಗಲ್ಲ, ನೀವು ಹೋಗೋಕ್ಕೆ ಒಂದು ಪ್ರಧಾನಮಂತ್ರಿ ಅಂತಾಗ ದೇಶದ ಜನತೆ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ, ಇಲ್ಲಿರುವ ಪರಿಸ್ಥಿತಿ ಏನು ಅಂತ ತಿಳ್ಕೋಬೇಕು ಅಂದಾಗ ಜಮ್ಮು ಕಾಶ್ಮೀರಲ್ಲಿ ಓಪನ್ ಜೀಪಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಂತಹ ಒಂದು ಧೈರ್ಯವಾಗಿ ಜನ ಸೇವೆ ಮಾಡಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೋ ಅವ್ರಿಗೆ ನನ್ನ ಪರವಾಗಿ ನನಗೊಂದು ಅನಿಸಿಕೆ, ಇನ್ನೂ ಒಂದು 10-15 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಮುಖ್ಯಮಂತ್ರಿಯಾಗಿ, ಇನ್ನು ಪ್ರಧಾನಮಂತ್ರಿಗಳಾಗಲಿ, ಏನು ಇವಾಗ ದೇಶ ಇದೆಯೋ ಅದನ್ನು ಒಂದು ಬೇರೆ ಚಿತ್ರೀಕರಣ ಮಾಡಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ತಗೊಂಡು ಹೋಗ್ಬೇಕು ಅಂತಹ ಒಂದು ನಂಬಿಕೆ ನನಗೆ ಆವತ್ತು ಬಂತು.